ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಬಗ್ಗೆ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಭಾರತ ಅಮೆರಿಕ ಒಪ್ಪಂದದಿಂದ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ಟ್ರಂಪ್ ಬಾಬಾ ಹೇಳಿದ್ದನ್ನ ಮೋದಿ ಬಾಬಾ ಕೇಳಬೇಕು ಅಂತ ವ್ಯಾಪಾರ ಒಪ್ಪಂದದ ಬಗ್ಗೆ ಸಂತೋಷ್ ಲಾಡ್ ಲೇವಡಿ ಮಾಡಿದ್ದಾರೆ. ಬಾಂಗ್ಲಾ ನುಸುಳುವಿಕೆ ತಡೆಯೋದು ಕೇಂದ್ರದ ಜವಾಬ್ದಾರಿ. ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದ್ರೆ ರಾಜೀನಾಮೆ ನೀಡಿ ಅಂತ ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಏನು ಬೈಲಾಟ್ರಲ್ ಅಗ್ರಿಮೆಂಟ್ಗಳಾಗಿದ್ದಾವೆ, ಟ್ರೇಡ್ ಡೀಲ್ ಆಗಿದೆ, ಟ್ರಂಪ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಇವತ್ತು ಟ್ರಂಪ್ ಏನು ಟ್ವೀಟ್ ಮಾಡ್ತಾರೆ ಅದರ ಪ್ರಕಾರ ನಾವು ನಡ್ಕೊಳ್ಬೇಕೆಂಬ ವ್ಯತ್ಯಾಸಕ್ಕೆ ಬಂದಿದೆ. ನೀವು ಇರಾನ್ನಿಂದ ಆಯಿಲ್ ಖರೀದಿ ಮಾಡಬೇಡ್ರಿ, ನಾವು ಆಯಿಲ್ ಖರೀದಿ ಮಾಡೋದಿಲ್ಲ. ನೀವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ರಿ, ನಾವು ಆಯಿಲ್ ಖರೀದಿ ಮಾಡೋದಿಲ್ಲ. ಚಾಬಾರ ಪೋರ್ಟ್ಲಿಂದ ಹೊರಗೆ ಹೋಗ್ರಿ. ಇರಾನ್ನಲ್ಲಿ ಇದೇನು ಗೊತ್ತಾ, ನಮಗೆ ಸ್ಟ್ರಾಟಜಿಕ್ ಇರ್ತಕ್ಕಂಥ ಪೋರ್ಟ್ ಇತ್ತು. ಇದು ಮನಮೋಹನ್ ಸಿಂಗ್ಗೆಲ್ಲ ಮರ್ತು ಬಿಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಅವರು 1, 2, 3 ಅಗ್ರಿಮೆಂಟ್ ಮಾಡಿದ್ರು. ಸ್ವಲ್ಪ ದಯವಿಟ್ಟು ಓದ್ಕೊಂಡು ಕೇಳ್ರಿ ಬಿಜೆಪಿ ಅವರಿಗೆ. 1, 2, 3 ಅಗ್ರಿಮೆಂಟ್ ಮಾಡ್ಕೊಂಡು ನ್ಯೂಕ್ಲಿಯರ್ ಡೀಲ್ ಮಾಡ್ಕೊಂಡು ಅಮೆರಿಕಗೂ ಬ್ಯಾಲೆನ್ಸ್ ಮಾಡಿದ್ವಿ. ಅವಾಗ ಅಮೆರಿಕದ 2008 ಇಸ್ವಿ ಅಮೆರಿಕ ಇರಾನ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ತೊಂದರೆ ಇತ್ತು. ನಾವು ಇಬ್ಬರನ್ನ ಬ್ಯಾಲೆನ್ಸ್ ಯಾವ ರೀತಿ ಮಾಡಿದ್ವಿ ಅಂತ ವಿಚಾರ ಮಾಡಿ ನೋಡ್ರಿ. ನಾವು ಇರಾನ್ಲಿಂದನೂ ಆಯಿಲ್ ತಂದ್ವಿ. ಸೊ ಈ ವ್ಯವಸ್ಥೆಗಳು ಬರೇ ಪಿಕ್ಚರ್ನಲ್ಲಿ ತೋರಿಸೋದು, ಬಾಲಿವುಡ್ ಪಿಕ್ಚರ್ನಲ್ಲಿ ಬಹಳ ದೊಡ್ಡ ಗ್ರೇಟ್ ಅನ್ಸ್ಕೊಳ್ಳೋದು, ಟಿವಿ ಮುಖಾಂತರ ಗ್ರೇಟ್ ಅನ್ಸ್ಕೊಳ್ಳೋದು, ಇದು ಇವರಿಗಷ್ಟೇ ಶೋಭೆ ತರ್ತಕ್ಕಂಥದ್ದು. ಇವತ್ತು ಮೊದಲು NDA ಸರ್ಕಾರದಲ್ಲಿ ಟ್ಯಾರಿಫ್ ಎಷ್ಟಿತ್ತು? 3 ರಿಂದ 4% ಟ್ಯಾರಿಫ್ ಇತ್ತು. ಇವತ್ತು 18% ಟ್ಯಾರಿಫ್ ಇದೆ. ಇದ್ರ ಬಗ್ಗೆ ಯಾರು ಮಾತಾಡೋದಲ್ಲ. ಇವತ್ತು $500 ಬಿಲಿಯನ್ ಇವರು ಒಪ್ಪಂದ ಮಾಡ್ಕೊಂಡು ಬಂದಿದ್ದಾರೆ. $500 ಬಿಲಿಯನ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಎಷ್ಟಾದ್ರೂ ಗುರ್ತಾ ದುಡ್ಡು ಟೋಟಲ್ ಖರ್ಚು? 45 ಲಕ್ಷ ರೂಪಾಯಿ ಆಗುತ್ತೆ. ನಾವು ವೆನೆಜುಲಾ ಆಯಿಲ್ ತಗೋಬೇಕು. ಆಮೇಲೆ ಅಲ್ಲಿಂದ ಬರ್ತಕ್ಕಂಥ ಏನೋ ಫಾರ್ಮರ್ಸ್ದು ಮೊದಲು 30% ಟ್ಯಾರಿಫ್ ಇತ್ತು, ಈಗ 0% ಟ್ಯಾರಿಫ್. ಅಮೆರಿಕದಿಂದ ಯಾವುದೇ ವಸ್ತು ಈ ದೇಶಕ್ಕೆ ಬಂದ್ರೆ ದಯಮಾಡಿ ರೈತರು ಕೇಳಿದನ್ನ, ರೈತರು ದಯಮಾಡಿ ಕೇಳ್ಬೇಕಿದನ್ನ, ರೈತ ಮುಖಂಡರುಗಳು ದಯಮಾಡಿ ಕೇಳಿದನ್ನ. ಏನು ಬಹಳ ದೊಡ್ಡ ದಿನ ಬೆಳಿಗ್ಗೆ ಇದ್ರೆ ಬಹಳ ರೈತರ ಪರವಾಗಿ ಮಾತನಾಡ್ತಾರೆ ಬಿಜೆಪಿಯವರು. ಇವತ್ತು ಇಂಟರ್ನ್ಯಾಷನಲ್ ಪ್ರಾಡಕ್ಟ್, ಎಸ್ಪೆಷಲಿ US ಇಂದ ಬರ್ತಕ್ಕಂಥ ಎಲ್ಲ ರೈತರ ಪ್ರಾಡಕ್ಟ್ಗಳನ್ನ 0% ಯಾಕೆ ನೀವು ಡ್ಯೂಟಿ ಹಾಕ್ತಾ ಇದ್ದೀರಿ?